ಮಿಥುನ ರಾಶಿಯ ಸ್ತ್ರೀಯರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯದ ವಿಶೇಷವಾದಂತಹ ವಿಭಿನ್ನವಾದ ವಿಡಿಯೋ ಇದು. ಕೇವಲ ಸ್ತ್ರೀಯರಿಗೋಸ್ಕರ. ಸೊ ಈ ಒಂದು ವಿಶೇಷವಾದ ವಿಡಿಯೋಗೆ ನಿಮಗೆಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಮಿಥುನ ರಾಶಿಯ ಸ್ತ್ರೀಯರಿಗೆ ಅಕ್ಟೋಬರ್ ತಿಂಗಳು ಯಾವ ರೀತಿಯಲ್ಲಿರುತ್ತೆ ಅಂತ ಅಂದರೆ, ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಅಪ್ಲೈ ಆಗುವಂಥ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ, ಶುಭ ವಿಚಾರ, ಎಚ್ಚರಿಕೆ ಎಲ್ಲದೂ ಸಹ ಅಪ್ಲೋಡ್ ಮಾಡಾಗಿದೆ. ನೀವು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಈ ವಿಡಿಯೋದಲ್ಲಿ ನಾನು ಸ್ತ್ರೀಯರಿಗೆ ಮಾತ್ರ ವಿಶೇಷವಾದ ಮಾಸ ಭವಿಷ್ಯವನ್ನು ಕೊಡ್ತಾ ಇದ್ದೇನೆ, ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ. ಸೊ ಪ್ರತಿಯೊಬ್ಬ ಮಿಥುನ ರಾಶಿಯ ಸ್ತ್ರೀಯರಿಗೆ ಈ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ನಿಮ್ಮ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮಿಥುನ ರಾಶಿಯ ಸ್ತ್ರೀಯರಿಗೆ ಬಹಳ ಪ್ರಮುಖವಾಗಿ ಆಗಬಹುದಾದ ಸಮಸ್ಯೆ ಅಂದರೆ ವಿವಾಹಿತ ಸ್ತ್ರೀಯರಿಗೆ ಪಂಚಮಾಧಿಪತಿಯಾದಂಥ ಶುಕ್ರ ಚತುರ್ಥದಲ್ಲಿ ನೀಚ ಸ್ಥಿತಿಯಲ್ಲಿರ್ತಾನೆ ಕೆಲ ದಿನಗಳು. ಸೊ ಮಕ್ಕಳ ವಿಚಾರವಾಗಿ ಅಂದರೆ ನಿಮ್ಮ ಮಕ್ಕಳು ಈಗ ನೀವು ಹೊಸದಾಗಿ ಮದುವೆ ಅಂದರೆ ಜಸ್ಟ್ ಒಂದು ಮಗುವಾಗಿದೆ ಅಂತನೋ ಬಾಣಂತಿಯಿಂದನೋ ಹಿಡಿದು ನೀವು ನಿಮ್ಮ ಮಕ್ಕಳು ದೊಡ್ಡಾಗಿದ್ದಾರೆ ಅನ್ನೋ ತನಕ ಪ್ರತಿಯೊಬ್ಬ ಮಿಥುನ ರಾಶಿಯ ಸ್ತ್ರೀಯರಿಗೂ ಬಂತು. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್. ಅದು ಮಗಳಿದ್ದಾಳೆ ನಿಮಗೆ ಅಂತಾದರೆ ತುಂಬ ಎಚ್ಚರಿಕೆಯಿಂದಿರಬೇಕು. ಜೊತೆಗೇನೆಂದರೆ ಸ್ವಲ್ಪ ಅವ್ರ ಬಗ್ಗೆ ಒಂದು ಅಪಾರ್ಥ ಮೂಡುವಂಥ ಸಾಧ್ಯತೆ. ಯಾಕೆಂದರೆ ಪಂಚಮಾಧಿಪತಿ ಚತುರ್ಥದಲ್ಲಿ, ಚತುರ್ಥಾಧಿಪತಿ ಪಂಚಮದಲ್ಲಿ ಪರಿವರ್ತನ ಯೋಗ ಆಗೋದ್ರಿಂದ ಅವ್ರ ಬಗ್ಗೆ ಒಂದು ಅಪಾರ್ಥ ಮೂಡುವಂತೆ, ಮಗಳ ಬಗ್ಗೆ ಒಂದು ತಪ್ಪು ಕಲ್ಪನೆ, ಮಗನ ಬಗ್ಗೆ ಒಂದು ತಪ್ಪು ಕಲ್ಪನೆ ಮೂಡುವಂಥ ಸಾಧ್ಯತೆ ಇದೆ. ಅದರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಬೇಕು. ಅಷ್ಟೇ ಅಲ್ಲ, ನಿಮ್ಮ ಮಗಳು ಸ್ವಲ್ಪ ಯಾವುದೋ ಒಂದು ಸಾಧನೆ ಮಾಡಲಿಕ್ಕೆ ಆಗಲಿಲ್ಲ, ಯಾವುದೋ ಮಾರ್ಕ್ಸ್ ಜಾಸ್ತಿ ಬರಲಿಲ್ಲ ಅಂತನೋ ಅಥವಾ ಏನೋ ಒಂದು ಆಗಲಿಲ್ಲ ಅನ್ನೋಂಥದ್ದು ಸ್ವಲ್ಪ ಅವರು ಡಿಪ್ರೆಷನ್ಗೆ ಅಥವಾ ದುಃಖದಲ್ಲಿ ಕೂತ್ಕೊಳ್ಳುವ ಸಾಧ್ಯತೆ ಇದೆ. ಚೀರಪ್ ಮಾಡಬೇಕು ಅವ್ರನ್ನ. ಅಂದರೆ ಏನಾಗಲ್ಲಪ್ಪ, ಪರವಾಗಿಲ್ಲ, ಅದೆಲ್ಲ ನಡೀತಾ ಇರ್ತದೆ, ಪರವಾಗಿಲ್ಲ ಅಂಥೇಳಿ ಮಕ್ಕಳನ್ನ ಸ್ವಲ್ಪ ಆದಷ್ಟು ಅವರಿಗೆ ಒಂದು ಒಳ್ಳೆಯ ಸಮಾಧಾನವಾದ ಮಾತು, ಅವ್ರನ್ನ ಮಾತಾಡಿಸಿ ಅವ್ರನ್ನ ಚೆನ್ನಾಗಿ ಅವ್ರನ್ನ ಖುಷಿಯಾಗಿ ಇಡುವಂತೆ ನೋಡ್ಕೊಳ್ಳಿ. ಅಕಸ್ಮಾತ್ ಏನಾದ್ರು ತಪ್ಪು ಕಲ್ಪನೆ ಬಂದರೆ ಅದು ಬರದಂತೆ ನೀವು ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಿಮ್ಮದೇ ಒಂದು ಜವಾಬ್ದಾರಿಯಾಗಿರ್ತದೆ. ಇದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ನಿಮಗೆ ನೀವೇನಾದ್ರು ಉದ್ಯೋಗದ ವಿಚಾರದಲ್ಲಿ ಯಾರು ಚಿಂತಾಕ್ರಾಂತರಾಗಿ ಮಿಥುನ ರಾಶಿಯ ಸ್ತ್ರೀಯರಿಗೆ ಉದ್ಯೋಗ ಸಿಗ್ತಕ್ಕಂಥ ಒಂದು ಯೋಗ ಫಲ ಇದೆ 18ನೇ ತಾರೀಕು ನಂತರ. ನೀವು ಮಿಥುನ ರಾಶಿಯ ಸ್ತ್ರೀಯರು, ವಿವಾಹಿತರು ಅವಿವಾಹಿತರು ಸಂಬಂಧ ಇಲ್ಲ, ನೀವು ಮಿಥುನ ರಾಶಿಯ ಸ್ತ್ರೀಯರಾಗಿದ್ದು ಮದುವೆ ಆಗಿಲ್ಲ ಅಂತಾದರೆ 18ನೇ ತಾರೀಕು ನಂತರ ನಿಮಗೆ ಒಳ್ಳೆ ಜಾಬ್ ಸಿಗುವಂಥ ಸಾಧ್ಯತೆ ಇದೆ. ಆಲ್ರೆಡಿ ಜಾಬಲ್ಲಿದ್ದೀರಾ, ಒಂದು ಸ್ಯಾಲ್ರಿ ಹೈಕ್ ಬೇಕಾಗಿತ್ತು, ಒಂದು ಟ್ರಾನ್ಸ್ಫರ್ ಬೇಕಾಗಿತ್ತು, ಒಂದೇನೋ ಚೇಂಜ್ ಆಫ್ ಎಂಥದ್ದು ಸಿನಾರಿಯೋ ಥರ. ಅಂದರೆ ಉದಾಹರಣೆ, ನೀವು ಎಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ಇಷ್ಟ ಇಲ್ಲ, ನನಗೆ ಇದೊಂದು ಸ್ವಲ್ಪ ಇದನ್ನು ಚೇಂಜ್ ಮಾಡಿಕೊಟ್ರೆ ಸಾಕು, ನನಗೆ ಬೇರೆ ಕಡೆ ಹಾಕಬೇಕಾಗಿತ್ತು. ಈ ಥರ ಎಲ್ಲ ಕೆಲವು ಇರುತ್ತೆ, ಈ ಸಾಫ್ಟ್ವೇರಲ್ಲಿ ಇರುತ್ತೆ. ನಾನು HR ಹತ್ರ ಕೇಳ್ಬೋದಾ ಅಥವಾ ನಮ್ಮ ಸೀನಿಯರ್ ಆಫೀಸ್ ಹತ್ರ ಕೇಳ್ಬೋದಾ, ನಂಗೆ ಚೇಂಜ್ ಮಾಡಿಕೊಡ್ತೀರಾ ಡಿಪಾರ್ಟ್ಮೆಂಟು ಅಂತೇಳಿ. ಆ ಥರದ್ದೇನೇ ಇದ್ದರೂ 18ನೇ ತಾರೀಕು ನಂತರ ನೀವು ಕೇಳಬಹುದಾಗಿರ್ತದೆ. ಮಾಡಿಕೊಡ್ತಾರೆ ಅಂತ ಕಂಡು ಬರ್ತಾ ಇದೆ. ಇನ್ನು ಅವಿವಾಹಿತೆ ಮಿಥುನ ರಾಶಿ ಮದುವೆ ಬಗ್ಗೆ ಟ್ರೈ ಮಾಡಬೇಕು. ಹಾಗಾದರೆ ನೀವು 18ನೇ ತಾರೀಕು ನಂತರ ಪ್ರಯತ್ನ ಮಾಡಿ. ಅಕ್ಟೋಬರ್ 18ರ ನಂತರ ನಿಮಗೆ ವಿವಾಹದ ವಿಚಾರದಲ್ಲಿ ತುಂಬ ಅನುಕೂಲಕರ ವಾತಾವರಣ ಕಂಡು ಬರ್ತಾ ಇದೆ. ಬಟ್ ಯಾಕಂದರೆ ಅಷ್ಟರ ಒಳಗಡೆ ಮಾಡಿದಾಗ ಸ್ವಲ್ಪ ಸಮಸ್ಯೆ ಆಗ್ತದೆ. ಇನ್ನು ತವರು ಮನೆಯೊಟ್ಟಿಗೆ ದಯವಿಟ್ಟು ಯಾವುದೇ ಹಣಕಾಸಿನ ವ್ಯವಹಾರ ಇಟ್ಕೊಳ್ಬೇಡಿ. ತವರು ಮನೆಯೊಟ್ಟಿಗಿನ ಹಣಕಾಸಿನ ವ್ಯವಹಾರ ಇಟ್ಟರೆ, ಒಂದು ಅವ್ರು ದುಡ್ಡು ಕೊಡ್ತೀನಿ ಅಂತ ಹೇಳ್ಕೊಡಲ್ಲ, ಎರಡನೇದು ಅವ್ರು ಕೊಟ್ಟರು ನೀವು ಸುಮ್ಮನೆ ವೇಸ್ಟ್ ಮಾಡಿಬಿಡ್ತೀರಾ, ಮೂರನೇದು ಅವ್ರು ಸ್ವಲ್ಪ ಕೊಟ್ಟು ಯಾವಾಗಲೂ ದುಡ್ಡುಗೋಸ್ಕರ ಇಲ್ಲೇ ಬಂದಿರ್ತಾಳೆ, ದುಡ್ಡು ಅಂತ ಇರ್ತಾಳೆ ಅನ್ನೋ ಥರ ಒಂದು ಕೆಟ್ಟ ಅಪವಾದವನ್ನು ಸಹ ನೀವು ಹೊತ್ಕೋಬೇಕಾಗತ್ತೆ. ಸೊ ತವರು ಮನೆಯೊಟ್ಟಿಗೆ ನೀವು ದುಡ್ಡಿನ ವ್ಯವಹಾರನೇ ಮಾಡಲಿಲ್ಲ ಅಂದ್ರೂ ಪರಿಹಾರ, ಅಥವಾ ನೀವೇ ತವರು ಮನೆ ದುಡ್ಡು ತಗೊಂಡೋಗಿ ಕೊಟ್ಟರು ಕೂಡ ಒಂದು ಅಲ್ಲಿ ಮಿಸ್ಯೂಸ್ ಆಗ್ಬೋದು. ಇಲ್ಲ ನಿಮ್ಮ ಯಜಮಾನ್ರ ಹತ್ರ ನಿಮ್ಮ ಸ್ವಲ್ಪ ತಗೊಂಡೋಗಿ ಅವ್ರ ಅಪ್ಪನ ಮನೆಗೆ ತಗೊಂಡೋಗಿ ಕೊಡ್ತಾ ಇದ್ದಾಳೆ ನನ್ನ ಹೆಂಡತಿ, ಆ ಥರದ ಒಂದು ಮನೋಭಾವ ಬರುವ ಸಾಧ್ಯತೆ ಇರ್ತದೆ. ಸೊ ಅದನ್ನು ನೀವು ಆದಷ್ಟು ಅವಾಯ್ಡ್ ಮಾಡಬೇಕಾಗ್ತದೆ. ಸೊ ಅದ್ರ ಬಗ್ಗೆ ಗಮನಿಸಿ ಯಾವ ರೀತಿ ಮಾಡಬಹುದು ಅಂಥೇಳಿ. ಇನ್ನು ಸಹೋದರ ಬಹಳ ಇಂಪಾರ್ಟೆಂಟಾಗಿ, ನಿಮ್ಮ ಅಣ್ಣ ಅಥವಾ ತಮ್ಮ ಅವ್ರ ಜೊತೆಗೆ ನೀವು 17ನೇ ತಾರೀಕು ನಂತರ ಸ್ವಲ್ಪ ಜಗಳ ಮನಸ್ತಾಪಗಳು ಮಾಡ್ಕೊಂಬಿಡೋದು, ನಿಮ್ಮ ಅಣ್ಣನ ಮಾತಾಡಿಸ್ತಾ ಇರೋದು, ಅಥವಾ ನಿಮ್ಮ ಅಣ್ಣ ನಿಮ್ಮ ಬಗ್ಗೆ ಏನೋ ಒಂದು ಸ್ವಲ್ಪ ಇದು ಮಾಡುವಂಥದ್ದು ಸಾಧ್ಯತೆ ಇರ್ತದೆ. ಇಲ್ಲ ಅಂತಂದರೆ ಅವರಿಗೆ ಆರೋಗ್ಯವು ಹಾಳಾಗ್ಬೋದು, ನಿಮ್ಮ ಅಣ್ಣ ಅಥವಾ ತಮ್ಮ ಯಾರು ಬೇಕಾರಾಗಿರ್ಬೋದು. ಸೊ ಸ್ತ್ರೀಯರು ದಯವಿಟ್ಟು ಅದ್ರ ಬಗ್ಗೆ ವಿಶೇಷವಾದಂಥ ಕಾಳಜಿ ವಹಿಸಬೇಕು ಅಂತ ಹೇಳ್ತಾ ಇದ್ದೀನಿ ನಾನು. ಇದ್ರ ಜೊತೆಗೆ
ಸ್ವಲ್ಪ ಪೀರಿಯಡ್ಸ್ ಪ್ರಾಬ್ಲಮ್ ಕೂಡ ಆಗುತ್ತೆ. ಮಿಥುನ ರಾಶಿಯ ಸ್ತ್ರೀಯರಿಗೆ ಈ ತಿಂಗಳೊಂದು ಸ್ವಲ್ಪ ಪೀರಿಯಡ್ಸ್ ಪ್ರಾಬ್ಲಮ್ ಆಗುವ ಸಾಧ್ಯತೆ ಇದೆ. ಕಣ್ಣಿಗೆ ಸ್ವಲ್ಪ ಸಮಸ್ಯೆ ಆಗುವಂತಹ ಸಾಧ್ಯತೆ ಸ್ವಲ್ಪ ಜಾಸ್ತಿ ಇದೆ. ಬಟ್ ಕೆಲವಿಷ್ಟು ವಿಚಾರಗಳಲ್ಲಿ ಚೆನ್ನಾಗೂ ಇದೆ. ಇವಾಗ ಆರ್ಥಿಕ ವಿಚಾರಕ್ಕೆ ತಗೊಂಡ್ರೆ 18ನೇ ತಾರೀಕಿನ ನಂತರ ಆರ್ಥಿಕವಾಗಿ ತುಂಬ ಅನುಕೂಲ ಆಗುತ್ತೆ ನಿಮಗೆ. ಸೊ ಆ ಟೈಮಲ್ಲಿ ಏನೋ ಆದಮೇಲೆ ಬಂಗಾರ ಖರೀದಿ ಮಾಡಬೇಕು ಬಹಳ ಆಸೆ ಇರುತ್ತೆ. ಅಕ್ಟೋಬರ್ ತಿಂಗಳಲ್ಲಿ ಸ್ತ್ರೀಯರಿಗೆ, ಮಿಥುನ ರಾಶಿಯ ಸ್ತ್ರೀಯರಿಗೆ ಬಟ್ಟೆ ಖರೀದಿ ಮಾಡೋಕ್ಕಾಗೋದು ಸ್ವಲ್ಪ ಕಷ್ಟ. ಅಕಸ್ಮಾತ್ ಬಟ್ಟೆ ಖರೀದಿ ಮಾಡಿಬಿಟ್ರೂ ಕೂಡ 500 ರೂಪಾಯಿನ ಸೀರೆನ ನಿಮಗೆ 2000 ರೂಪಾಯಿಗೆ ಮಾರಾಟ ಮಾಡಿಬಿಡ್ತಾರೆ, ಆಯಿತಾ. ಬಂಗಾರ ಖರೀದಿ ಮಾಡುವ ಯೋಗ ಚೆನ್ನಾಗಿದೆ. ಸೊ ದುಡ್ಡನ್ನ ಬಂಗಾರದ ಮೇಲೆ ಹಾಕ್ಕೊಳ್ಳಿ, ಬಟ್ಟೆ ಮೇಲೆ ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ಬೇಕಾದ್ರೆ 10 ಗ್ರಾಮ್ ತೊಗೊಳಕ್ಕಾಗಲ್ಲ ಅಂದರೆ 5 ಗ್ರಾಮ್ ತೊಗೊಳ್ಳಿ, ಅದು ಆಗಲಿಲ್ಲ ಅಂದರೆ 2 ಗ್ರಾಮ್ ತೊಗೊಳ್ಳಿ. ಬಟ್ ಬಂಗಾರದ ಮೇಲೆ ಸ್ವಲ್ಪ ಇನ್ವೆಸ್ಟ್ ಮಾಡಿ, ಬಟ್ಟೆ ಮೇಲೆ ಬೇಡ ಅನ್ನುವಂಥ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಇನ್ನು ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಹೇಳಿದಲ್ಲ, ಪೀರಿಯಡ್ಸ್ ಪ್ರಾಬ್ಲಮ್ ಒಂದು ಸ್ವಲ್ಪ ಆಗುವಂಥ ಸಾಧ್ಯತೆಗಳಿದೆ ಅಷ್ಟೇ. ಈ ಅತ್ತೆ ಸೊಸೆ ಇತ್ಯಾದಿ ವಿಚಾರಗಳಲ್ಲಿ ಒಂದು ಸ್ವಲ್ಪ ನಿಮ್ಮ ಹಸ್ಬೆಂಡ್ ನಿಮ್ಮ ಪರವಾಗಿ ಮಾತನಾಡುವ ಸಾಧ್ಯತೆ 18ನೇ ತಾರೀಕಿನ ನಂತರ ಸ್ವಲ್ಪ ಜಾಸ್ತಿ ಇದೆ. ಸ್ವಲ್ಪ ನಿಮ್ಮ ಪರವಾಗಿಯೇ ಮಾತಾಡ್ತಾರೆ ಅಂತ ಹೇಳಿ. ಇಲ್ಲ ಅಂತಂದರೆ ಸ್ವಲ್ಪ ಜಗಳ ಮನಸ್ತಾಪಗಳಾಗುತ್ತೆ. 18ನೇ ತಾರೀಕು ನಂತರ ಆದರೆ ನಿಮ್ಮ ಪರವಾಗಿ ಹಸ್ಬೆಂಡ್ ಇರ್ತಾರೆ. ಇದೆಲ್ಲ ಸ್ವಲ್ಪ ಹೆಚ್ಚು ಕಂಡು ಬರ್ತಾ ಇದೆ. ನಿಮಗೆ ಏನಾದ್ರು ಒಂದು ಸ್ವಲ್ಪ ಬ್ಯಾಕ್ ಸ್ಟ್ಯಾಬಿಂಗ್ ಅಥವಾ ಮೋಸ ಇತ್ಯಾದಿ ಆದರೆ ಸ್ಟಾರ್ಟಿಂಗ್ ಮೊದಲನೇ ವಾರದಲ್ಲಿ ಉದ್ಯೋಗ ಸ್ಥಾನದಲ್ಲಿ ಆಗುವ ಸಾಧ್ಯತೆ ಇರ್ತದೆ. ಸೊ ಗಮನಿಸ್ಕೊಳ್ಳಿ. ಸ್ವಲ್ಪ ನವರಾತ್ರಿ ಬರ್ತಾ ಇದೆ. ಸೊ ನವರಾತ್ರಿ ಆರಂಭವಾಗೋಗಿದೆ ಆಲ್ರೆಡಿ. ಸೊ ಅಮ್ಮನವರ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ, ದುರ್ಗಾರಾಧನೆ ಮಾಡಿ, ಏನು ದುರ್ಗಾ ಅಷ್ಟೋತ್ತರ ಪಠನೆ ಮಾಡಿ, ಲಲಿತಾ ಸಹಸ್ರ ಪಠನೆ ಮಾಡಿ, ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಒಂದು ಕುಂಕುಮಾರ್ಚನೆ ಮಾಡಿಸಿ, ಖಂಡಿತವಾಗಿ ಅನುಕೂಲ ಆಗುತ್ತೆ, ಒಳ್ಳೆಯದಾಗುತ್ತೆ. ಪ್ರತಿಯೊಬ್ಬ ಮಿಥುನ ರಾಶಿಯ ಏನು ಸ್ತ್ರೀಯರಿಗೆ ಈ ವಿಡಿಯೋ ರೀಚ್ ಆಗೋದ್ರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಕಡೆ ಶೇರ್ ಮಾಡಿಬಿಡಿ. ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.